ರಿಚ್ಚು ಮತ್ತು ಸಕ್ಸಸ್ ಆಗಿರುವಂಥ ಆಂಟ್ರಪ್ರನರ್ಸು ಮತ್ತು ಬಿಸ್ನೆಸ್ ಕೋಚ್ಗಳು ಮತ್ತು ಮೋಟಿವೇಟರ್ಸು ಏನು ಹೇಳ್ತಿದ್ದಾರೆ ಅಂತಂದರೆ, ನಾವೇನೇ ಪ್ರೊಫೆಷನ್ನು ಅಥವಾ ಬಿಸ್ನೆಸ್ನ ಚೂಸ್ ಮಾಡ್ಕೋಬೇಕು ಅಂತಂದ್ರೂ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇರೋವಂಥ ಫೀಲ್ಡನ್ನು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಈಗ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಇಲ್ಲದೆ ಆ ಒಂದು ಕೆಲಸನ ಅನ್ಸ್ಕಿಲ್ಡು 100 ಜನ ಮಾಡೋಂಗಿರೋವಂಥ ಕೆಲಸಕ್ಕೆ ಆಟೋಮೆಟಿಕ್ಕಾಗಿ ಡಿಮ್ಯಾಂಡ್ ಇರಲ್ಲ. ಫಾರ್ ಎಕ್ಸಾಂಪಲ್ ಸರ್ಜನನ್ನು ತೊಗೊಳ್ಳೋಣ. ಸರ್ಜನ್ ಮಾಡೋ ಕೆಲಸನ 100 ಜನ ಮಾಡೋಕ್ಕಾಗಲ್ಲ, ಸರ್ಜನ್ ಮಾತ್ರ ಮಾಡಬೇಕಾಗುತ್ತೆ. ಹಂಗಾಗ್ಬಿಟ್ಟು ಸರ್ಜನ್ ಏನು ಫೀಸು ಫಿಕ್ಸ್ ಮಾಡ್ತಾರೋ ಅದನ್ನು ನಾವೆಲ್ಲರೂ ಬೇರ್ ಮಾಡಲಿಕ್ಕೂ ರೆಡಿ ಇರ್ತೀವಿ. ಯಾಕೆ ಅಂತಂದರೆ ಅದರಲ್ಲಿ ಅವರು ಎಕ್ಸ್ಪರ್ಟಿ ಇರ್ತಾರೆ. ಅದೇ ರೀತಿಯಲ್ಲಿ ಅಗ್ರಿಕಲ್ಚರಲ್ಲೂ ಅಷ್ಟೇನೆ, ನಾವು ಬೆಳೀತಾ ಇರೋವಂಥ ಪ್ರಾಡಕ್ಟ್ಸ್ ಏನಿದ್ದಾವೆ ಅವುಗಳದ್ದು ಡಿಮ್ಯಾಂಡ್ ಇಲ್ಲ ಅಂತಂದ್ರೂ ನಾವು ಅದನ್ನೇ ಬೆಳೆದು ಅದೇ ಲಾಸನ್ನು ಪದೇ ಪದೇ ಬೇರ್ ಮಾಡಿಕೊಂಡು ಲಾಸನ್ನು ಬೇರ್ ಮಾಡೋದಕ್ಕಿಂತ ಮಾರ್ಕೆಟಲ್ಲಿ ಈ ಸೂಪರ್ ಫುಡ್ ಅನ್ನೋ ಅಂಥದ್ದು ಯಾವಿದ್ದಾವೆ ಅನ್ನೋದನ್ನು ಸರ್ಚ್ ಮಾಡಿ ಅವುಗಳನ್ನ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅಗ್ರಿಕಲ್ಚರಲ್ಲೂ ಸಕ್ಸಸ್ ಆಗ್ಬೋದು. ಫಾರ್ ಎಕ್ಸಾಂಪಲ್, ಈಗ ಬ್ಲೂಬೆರ್ರೀಸ್ಗೆ ಮತ್ತು ಡ್ರ್ಯಾಗನ್ ಫ್ರೂಟ್ಗೆ ಮತ್ತು ಅವಕಾಡೋಗೆ ಮತ್ತು ಮಿಲೆಟ್ಸ್ಗೆ ಡಿಮ್ಯಾಂಡ್ ಬರ್ತಾ ಇದೆ. ಇವೆಲ್ಲದನ್ನು ನಾವು ಅಗ್ರಿಕಲ್ಚರಲ್ಲಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ಅಲ್ಲೂ ಸಕ್ಸಸ್ ಕಾಣ್ಬೋದು. ಅದ್ರ ಜೊತೆಗೆ ಇನ್ನು ನಾವು ಹೋಟೆಲ್ ಇಂಡಸ್ಟ್ರಿ ಈಗ ತುಂಬ ಡಿಮ್ಯಾಂಡಿಂಗ್ ಆಗ್ತಾ ಇದೆ. ಫುಡ್ಡು ಟೇಸ್ಟ್ಗಳಲ್ಲಿ ಇನೋವೇಟಿವ್ ತುಂಬ ಬರ್ತಾ ಇದ್ದಾವೆ ವರ್ಲ್ಡ್ ವೈಡು. ಸೊ ಹಂಗಾಗ್ಬಿಟ್ಟು ಹೋಟೆಲ್ ಇಂಡಸ್ಟ್ರಿನೂ ಇನ್ನು ಮುಂದೆ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಇರೋವಂಥ ಒಂದು ಬಿಸ್ನೆಸ್ ಆಪರ್ಚುನಿಟಿ ಆಗುತ್ತೆ. ಸೊ ಇವುಗಳನ್ನೆಲ್ಲ ನೋಡಿ ಮಾರ್ಕೆಟ್ ಸರ್ವೆ ಮಾಡಿ ನಾವು ಹಾರ್ಡ್ ವರ್ಕು ಸ್ಮಾರ್ಟ್ ವರ್ಕು ಮಾಡೋಕ್ಕೆ ರೆಡಿ ಇದ್ರೂ ಅಟ್ ದ ಸೇಮ್ ಟೈಮ್ ಮಾರ್ಕೆಟಲ್ಲಿ ಏನು ಡಿಮ್ಯಾಂಡ್ ಇದೆ, ಯಾವುದರಿಂದ ಸಕ್ಸಸ್ ಆಗ್ಬೋದು ಅನ್ನೋದನ್ನು ನೋಡಿಕೊಂಡು ನಾವು ಪ್ರೊಫೆಷನ್ನ ಅಥವಾ ಬಿಸ್ನೆಸ್ನ ಚೂಸ್ ಮಾಡಿಕೊಂಡ್ರೆ ಸಕ್ಸಸ್ ಆಗೋದಕ್ಕೆ ಈಸಿ ಆಗುತ್ತೆ. ಮತ್ತೊಂದು ಟಾಪಿಕ್ ಜೊತೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.